ಯಾವುದೇ ಒಂದು ಗ್ರಾಮದ ಅಭಿವೃದ್ಧಿಗೆ ಸ್ಥಳೀಯ ಸಂಘ ಸಂಸ್ಥೆಗಳ ಕೊಡುಗೆ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಅಂತಹ ಸಂಸ್ಥೆಗಳು ಯಾವುದೇ ಗ್ರಾಮಕ್ಕೂ ಅವಶ್ಯಕ. ಅಂತಹ ಸಂಸ್ಥೆಗಳಲ್ಲಿ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದಲ್ಲಿ ಕಳೆದ 25 ವರ್ಷಗಳಿಂದ ಗ್ರಾಮದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಒಂದು ಸಂಸ್ಥೆ ಶ್ರೀ ದುರ್ಗಾಪರಮೇಶ್ವರಿ ಯುವಕ ಮಂಡಲ ವೈಕುಂಠಪುರ. ಇದು ಶಿಶಿಲ ಗಿರಿಜನ ಕಾಲೋನಿಯಲ್ಲಿರತಕ್ಕಂಥ ನಮ್ಮ ಒಂದು ಈ ಪ್ರದೇಶ 1970ರಲ್ಲಿ ನಿರ್ಮಾಣವಾದಂಥ ಈ ಗಿರಿಜನ ಕಾಲೋನಿ ಅಂದಿನ ನಮ್ಮ ಈ ಒಂದು ಮಲೆಕುಡಿಯರ ಮುಂದಾಳು ಕೆ ನಾರಾಯಣ ಇವರ ಒಂದು ಶ್ರಮದಿಂದ ಆದಂಥ ಅವರೊಂದು ಏನು ಪ್ರೋತ್ಸಾಹದಿಂದ ಮತ್ತು ಈ ಮಲೆಕುಡಿಯರ ಎಲ್ಲ ಒಂದು 25 ಕುಟುಂಬವನ್ನು ಒಗ್ಗೂಟ ಮಾಡಿ ಕೇಂದ್ರ ಸರ್ಕಾರದ ಮೂಲಕ ಆಗಿನ MP ವೈಕುಂಠ ಬಾಲಿಗರ ಮುಂದಾಳತ್ವದಿಂದಾಗಿ ಈ ಒಂದು 25 ಕುಟುಂಬದ ಮಲೆಕುಡಿಯರಿಗೆ ಸಿಕ್ಕಂಥ ಒಂದು ಜಾಗ ಅಂದರೆ ಫಾರೆಸ್ಟ್ರಿಂದ ಬಿಡುಗಡೆ ಮಾಡಿ ಈ ಒಂದು ಮಲೆಕುಡಿಯ ಕಾಲೋನಿ ಎಂಬುದು ನಿರ್ಮಾಣ ಆಯಿತು. ಆವಾಗ ಅವರ ಹೆಸರಿನ ಒಂದು ನೆನಪಿಗಾಗಿ ಇದನ್ನು ವೈಕುಂಠಪುರ ಗಿರಿಜನ ಕಾಲೋನಿ ಅಂತ ನಾವು ನಾಮಕರಣ ಮಾಡಿದೆವು. ಈ ಯುವಕ ಮಂಡಲವು ಕಳೆದ 25 ವರ್ಷಗಳಿಂದ ಅನೇಕ ಜನರಿಗೆ ಧನ ಸಹಾಯ, ಶಿಶಿಲ ಗ್ರಾಮದ ರಸ್ತೆಗಳ ದುರಸ್ತಿ ಕಾರ್ಯ, ಶ್ರಮದಾನ ಹಾಗೂ ಅನೇಕ ಜನರಿಗೆ ನೆರವಾಗುವಂತಹ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಅದಲ್ಲದೆ ತಮ್ಮ ಯುವಕ ಮಂಡಲದಲ್ಲಿ ಆರಂಭದಿಂದಲೂ ಯಕ್ಷಗಾನ ತರಬೇತಿಗಳನ್ನು ನೀಡುತ್ತಾ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲೂ ಯಕ್ಷಗಾನದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಅದಲ್ಲದೆ ಕಬಡ್ಡಿ, ಕ್ರಿಕೆಟ್, ಹಗ್ಗಜಗ್ಗಾಟ, ವಾಲಿಬಾಲ್ ಇಂತಹ ಪಂದ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಪ್ರಶಸ್ತಿಗಳನ್ನು ಗೆದ್ದಿರುವುದು ಈ ಯುವಕ ಮಂಡಲದ ಹಿರಿಮೆಯೇ ಸರಿ. ಶ್ರೀ ದುರ್ಗಾಪರಮೇಶ್ವರಿ ಯುವಕ ಮಂಡಲ ವೈಕುಂಠಪುರ ಶಿಶಿಲ ಇದು 1996ರಲ್ಲಿ ನಾವು ಮೊದಲಾಗಿ ಇಲ್ಲಿ ಈ ವೈಕುಂಠಪುರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದೆವು. ಮೊದಲನೇದಾಗಿ ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಅದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಗಬೇಕು. ಆ ಮೂಲಕ ಅವರ ವ್ಯಕ್ತಿತ್ವ ವಿಕಸನ ಆಗಬೇಕು ಎಂಬ ದೃಷ್ಟಿಯಿಂದ ಈ ಒಂದು ಯುವಕ ಮಂಡಲವನ್ನು ಸ್ಥಾಪನೆ ಮಾಡಿದೆ. ಈ ಯುವಕ ಮಂಡಲ ಸ್ಥಾಪನೆ ಆದ ನಂತರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಟ್ಟಿದ್ದೇವೆ. ಒಂದು ಯೋಜನೆ ಈಗಲೂ ನಡೀತಾ ಉಂಟು, ಆ ಹಿಂದೆಯೂ ನಡೀತಾ ಇತ್ತು. ತಾಲೂಕು ಮಟ್ಟದ ಯೋಜನಾ ಮೇಳದಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಮೊದಲನೇದಾಗಿ ನಾವು ಯಕ್ಷಗಾನ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದ ಯೋಜನಾ ಮೇಳ ಮುಂಡೂರು ನಡೆದಂಥ ಮೇಳದಲ್ಲಿ ಭಾಗವಹಿಸಿ ನಾವು ದ್ವಿತೀಯ ಸ್ಥಾನವನ್ನು ಕೂಡ ಪಡ್ಕೊಂಡಿರ್ತೇವೆ. ಆನಂತರ ಜಿಲ್ಲಾ ಮಟ್ಟದ ಯೋಜನಾ ಮೇಳ ಸ್ಪರ್ಧೆಯಲ್ಲಿ ಕೂಡ ನಾವು ಪಡುಮಲೆಯಲ್ಲಿ ನಡೆದಿರುವಂಥ ಜಿಲ್ಲಾ ಮಟ್ಟದ ಯೋಜನಾ ಮೇಳದ ಕೂಡ ಭಾಗವಹಿಸಿ ಅಲ್ಲಿ ಕೂಡ ನಾವು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತೇವೆ. ನಂತರ ನಮ್ಮ ಯುವಕ ಮಂಡಲದ ಸದಸ್ಯರು ಸರ್ಕಾರದಿಂದ ಆಯೋಜನೆ ಮಾಡಿದ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಯುವ ಸಂವಹನ ಶಿಬಿರ ಅಂತ ಒಂದು ಆಯೋಜನೆ ಮಾಡಿತ್ತು. ಅದರಲ್ಲಿ ಕೂಡ ನಮ್ಮ ಯುವಕ ಮಂಡಲ ಸದಸ್ಯರಿಗೆ 4 ಜನ ಸದಸ್ಯರಿಗೆ ಭಾಗವಹಿಸುವಂಥದ್ದು ಅವಕಾಶವನ್ನು ನೀಡಿದರು. ಈ ಅವಕಾಶದಲ್ಲಿ ಕೂಡ ನಮ್ಮ ಯುವಕ ಮಂಡಲ ಸದಸ್ಯರೇ ಅಲ್ಲಿ ಹೋಗಿ ಅಲ್ಲಿಯ ಸಂವಹನ ಶಿಬಿರದ ನಾಯಕತ್ವವನ್ನು ವಹಿಸಿ ಅಲ್ಲಿ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಅದು ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಶಂಸನೀಯ ಒಂದು ಕಾರ್ಯಕ್ರಮ ನೀಡಿದರು ಅಂತ ಒಂದು ಪ್ರಸಿದ್ಧಿ ಬಂತು. ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತಮ್ಮದೇ ಮೈದಾನದಲ್ಲಿ ಅನೇಕ ಆಟೋಟ ಸ್ಪರ್ಧೆಗಳು, ಸಭಾ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಯುವಕ ಮಂಡಲದ ಎಲ್ಲ ಸದಸ್ಯರು ಎಲ್ಲ ಸಂದರ್ಭಗಳಲ್ಲಿ ಕೆಲಸಗಳನ್ನ ಒಟ್ಟಿಗೆ ಮಾಡುತ್ತಾ ಬಂದಿದ್ದಾರೆ. ಸ್ಥಳೀಯ ಮಲೆಕುಡಿಯ ಸಮುದಾಯದವರು ಸೇರಿ ನಿರ್ಮಿಸಿರುವ ಯುವಕ ಮಂಡಲ ಇದಾಗಿದ್ದು, ಊರಿನಲ್ಲಿ ಯಾವುದೇ ವಿಪತ್ತು ಅಥವಾ ಏನೇ ತೊಂದರೆ ಬಂದರೂ ಅಲ್ಲಿ ಈ ಯುವಕ ಮಂಡಲದ ಸದಸ್ಯರು ನೆರವಿಗೆ ನಿಲ್ಲುತ್ತಾರೆ. ನನ್ನ ಹೆಸರು ಯಶೋಧ. ನಾನು ಶಿಶಿಲ ಗಿರಿಜನ ಕಾಲೋನಿ ಅಂಗನವಾಡಿ ಕೇಂದ್ರದಲ್ಲಿ 17 ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು ಇಲ್ಲಿ ಬಂದು 17 ವರ್ಷ ಆಯಿತು. 17 ವರ್ಷದಿಂದ ಯುವಕ ಮಂಡಲದ ಶ್ರೀ ದುರ್ಗಾಪರಮೇಶ್ವರಿ ಯುವಕ ಮಂಡಲ ರಿಜಿಸ್ಟರ್ ವೈಕುಂಠಪುರ ಶಿಶಿಲ ಇದರ ಯುವಕ ಮಂಡಲ ಸದಸ್ಯರು ಅಂಗನವಾಡಿ ಕೇಂದ್ರಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ದಾರೆ. ಶಿಶಿಲದ ವೈಕುಂಠಪುರದಲ್ಲಿರುವ ಅಂಗನವಾಡಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಿ ಸುಸಜ್ಜಿತಗೊಳಿಸುವ ಕೆಲಸದಲ್ಲಿ
ದುರ್ಗಾ ಪರಮೇಶ್ವರಿ ಯುವಕ ಮಂಡಲದ ಸದಸ್ಯರ ಕೊಡುಗೆ ಅನನ್ಯ. ಒಂದು ನೂತನ ಅಂಗನವಾಡಿ ಕೇಂದ್ರವನ್ನು ನಿರ್ಮಾಣ ಮಾಡುವಲ್ಲಿ ಇವರ ಪಾತ್ರವು ಮುಖ್ಯವಾಗಿದೆ. ಹರಿ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಶಿಶ್ಲ ಗ್ರಾಮ, ಬೆಳ್ತಂಗಡಿ ತಾಲೂಕು, ವೈಕುಂಠಪುರ ಕ್ಷೇತ್ರ. ಇದು ಸುಮಾರು 2008ನೇ ಇಸ್ವಿಯಲ್ಲಿ ಪ್ರತಿಷ್ಠೆ ಆಯಿತು. ನಂತರ ಬ್ರಹ್ಮಕಲಶಾದಿಗಳು ಈ ಕ್ಷೇತ್ರದಲ್ಲಿ ನಡೆಯಿತು. ಆನಂತರ ವೈಕುಂಠಪುರ ಹಾಗೂ ಶಿಶಿಲದ ಸಮಸ್ತ ಗ್ರಾಮಸ್ಥರು ಸೇರಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನವರಾತ್ರಿ ಮಹೋತ್ಸವ ಹಾಗೂ ಪ್ರತಿಷ್ಠಾ ದಿವಸವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಶಿಶಿಲದ ವೈಕುಂಠಪುರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನವನ್ನು ಅನೇಕ ವರ್ಷಗಳ ಹಿಂದೆಯೇ ಈ ಯುವಕ ಮಂಡಲದ ಸದಸ್ಯರು ಒಟ್ಟಿಗೆ ಸೇರಿ ನಿರ್ಮಿಸಿರುತ್ತಾರೆ. ನಮಸ್ತೆ, ನನ್ನ ಹೆಸರು ರಮೇಶ್ ಬಿ ಶಿಶಿಲ ಅಂತ. ನಾನು ಶಿಶಿಲದ ವೈಕುಂಠಪುರ ಎಂಬಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲದ ಗೌರವ ಸಲಹೆಗಾರರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲವು 1999ರಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಪ್ರಾರಂಭ ಆದಂಥ ಉದ್ದೇಶ ಕೇಳಿದರೆ, ನಾವು ಸ್ಥಳೀಯವಾಗಿ ಗಿರಿಜನರ ಪುನರ್ವಸತಿ ಕಾಲೋನಿ ಇದು. ಇಲ್ಲಿನ ಯುವಕರು ಯಾವುದೇ ಹೊರಗಿನ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಾ ಇರಲಿಲ್ಲ. ನಾವು ಶಿಕ್ಷಣ ಮುಗಿಸಿ ಊರಿಗೆ ಬಂದಾಗ ಈ ಜನರಲ್ಲಿರುವಂಥ, ನಮ್ಮ ಯುವಕರಲ್ಲಿರುವಂಥ ಒಂದು ಹಿಂಜರಿಕೆ ಸ್ವಭಾವ, ಅಂದರೆ ನಾಚಿಕೆ ಸ್ವಭಾವವನ್ನು ಗ್ರಹಿಸಿಕೊಂಡೆವು. ಹೇಗೆ ಅಂದರೆ, ಇಲ್ಲಿ ಊರಿನ ಎಲ್ಲ ಯುವಕರು ಸೇರಿ ಒಂದು ಮೊಸರು ಕುಡಿಕೆ ಉತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡ್ತಾ ಇದ್ರು. ಆವಾಗ ಅಲ್ಲಿ ನಡೆಯುವಂಥ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಊರಿನ ಎಲ್ಲ ಯುವಕರು ಪಾಲ್ಗೊಂಡ್ರು ಕೂಡ ನಮ್ಮ ಯುವಕರು ಪಾಲ್ಗೊಳ್ಳುವುದನ್ನು ನಾವು ಕಾಣಲಿಲ್ಲ. ಆಗ ನಾನು, ನಮ್ಮ ಹಿರಿಯರಾದಂಥ ಶ್ರೀ ಕೆ ರಾಮಚಂದ್ರ, ಶ್ರೀ ಕೆ ಸುಂದರ ಇವರೆಲ್ಲ ಸೇರಿಕೊಂಡು ನಮ್ಮ ಯುವಕರು ಇಲ್ಲಿ ನಾಯಕತ್ವ ಗುಣ ಬೆಳಿಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ಎನ್ನುವಂಥ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದೆವು. ಈ ಯುವಕ ಮಂಡಲವು ಮತ್ತಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡಲಿ, ಇನ್ನಷ್ಟು ಜನರಿಗೆ ನೆರವಾಗಲಿ, ಕ್ರೀಡೆ ಸಾಂಸ್ಕೃತಿಕ ರಂಗಗಳಲ್ಲಿ ಸಾಧನೆಗಳನ್ನ ಮಾಡಿ ರಾಜ್ಯ ರಾಷ್ಟ್ರದಲ್ಲಿ ಗುರುತಿಸುವಂತೆ ಆಗಲಿ ಎಂಬುದು ನಮ್ಮ ಆಶಯ.